ಆಯ್ತು ಮರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಅಜ್ಜಿ ಹುಷಾರಾಗ್ತಾರೆ ಅಂತ ಡಾಕ್ಟ್ರೇ ಹೇಳ್ತಿದ್ದಾರೆ ತಾನೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಪಾಪ ಅಜ್ಜಿ ನೆನ್ಸ್ಕೊಂಡ್ರೆ ಡಾಕ್ಟರ್, ಅಜ್ಜಿ ಹೇಗಿದ್ದಾರೆ? ಅವ್ರಿಗೇನು ಆಗಿಲ್ಲ ಅಲ್ವಾ? ಹುಷಾರಾಗಿದ್ದಾರೆ ತಾನೆ? ಪ್ಲೀಸ್ ಕಾಮ್ ಡೌನ್. ನಿಮ್ಮ ಸಿಚುವೇಶನ್ ನಮ್ಗೆ ಅರ್ಥ ಆಗುತ್ತೆ, ಆದರೆ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಡಾಕ್ಟ್ರೇ ನೋಡಿ, ಇದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಆದರೆ ಅಜ್ಜಿ ಹುಷಾರಾಗಬೇಕಷ್ಟೆ. ಪ್ಲೀಸ್ ನೋಡಿ, ನಮ್ಮ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಅಂದಾಗೆ ಇದೆಲ್ಲ ಹೇಗಾಗಿದ್ದು? ನಿನ್ನ ಪ್ರೀತಿನ ನನ್ನ ಮೊಮ್ಮಗಳು ನಿಜ ಅನ್ಕೊಂಡಿದ್ದಾಳೆ, ಅದು ಸುಳ್ಳು ಅಂತ ಹೇಳ್ತೀರಿ? ಬ್ಲಡ್ ಕ್ಲಾಟ್ ಆಗಿರೋ ನೋಡಿದ್ರೆ ಅವ್ರು ಬಿದ್ದು ತುಂಬ ಹೊತ್ತಾಗಿರ್ಬೋದು ಅನ್ಸುತ್ತೆ. ಡಾಕ್ಟ್ರೇ, ಇದು ಹೇಗಾಯ್ತು ಅಂತ ನಮಗೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಅಜ್ಜಿ ಈ ಪರಿಸ್ಥಿತಿಯಲ್ಲಿದ್ರು, ನಾವು ಕರ್ಕೊಂಡು ಬಂದ್ವಿ ಅಷ್ಟೇ. ಆದ್ರೆ ಅವರು ಹುಷಾರಾಗ್ತಾರೆ ತಾನೆ? ಹೇಳಿದ್ನಲ್ಲ, ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ. ಅವ್ರಿಗೆ ಪ್ರಜ್ಞೆ ಬರಬೇಕು ಅಂದರೆ ಮೇಜರ್ ಟ್ರೀಟ್ಮೆಂಟ್ ಮಾಡಲೇಬೇಕು. ಯಾಕಂದರೆ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈ ಕೂಡಲೇ MRI ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಆ ರಿಪೋರ್ಟ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸರಿ ಡಾಕ್ಟ್ರೆ, ನೀವು MRI ಸ್ಕ್ಯಾನಿಂಗಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಒಟ್ಟಲ್ಲಿ ಅಜ್ಜಿ ಹುಷಾರಾದರೆ ಸಾಕು ನಮಗೆ. ಸರಿ. ಹಲೋ, ಹಾಂ ಹೇಳಿ ಶ್ರೀಣ್ಣ. ನಮಸ್ಕಾರ ಮೇಸ್ತ್ರಿ. ನಮ್ಮ ತಾಯಿ ನನ್ನ ಮಗಳ ಮನೆಗೆ ಹೋಗಿದ್ರು. ಅಲ್ಲಿ ಏನೋ ಬಿದ್ದು ಒಂದು ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದಾರೆ. ಅವ್ರು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಒಂದು 2 ದಿನ ನಾನು ಕೆಲಸಕ್ಕೆ ಬರೋಕ್ಕಾಗಲ್ಲ. ದಯವಿಟ್ಟು ಓನರ್ ತಿಳಿಸ್ಬಿಡಪ್ಪ. ಹೌದಾ? ಓನರ್ಗೆ ಒಂದು ಮಾತು ಕೇಳ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಇದೆ. ಅಯ್ಯೋ, ಈ ಓನರ್ ಬೇರೆ ಏನಂತಾನೋ ಏನೋ. ಹೇಳಿ ಮೇಸ್ತ್ರಿ, ಮೆಟೀರಿಯಲ್ಸ್ ಎಲ್ಲ ತಂದು ಹಾಕ್ಸಿದ್ದೀನಲ್ಲ, ಮತ್ತೇನ್ರಿ ನಿಮ್ಮದು? ಅದಲ್ಲ ಸರ್, ಮನೆ ನೋಡ್ಕೊಳಕ್ಕೆ ವಾಚ್ಮೆನ್ ಬರ್ತಿದ್ರಲ್ಲ, ಅವ್ರ ಮನೇಲಿ ಏನೋ ಎಮರ್ಜೆನ್ಸಿ ಅಂತೆ, ರಜಾ ಕೇಳ್ತಿದ್ದಾರೆ. ಏನ್ರಿ ಅವ್ರದ್ದು ಕರ್ಮ, ಬಂದು 1 ತಿಂಗಳಾಗಿಲ್ಲ, ಮತ್ತೆ ಒಳ್ಳೆ ಚಿಕ್ಕ ಮಕ್ಳ ಥರ ರಜಾ ಅಂತ ಕೇಳ್ತಾರಲ್ಲ. ಅಷ್ಟೆಲ್ಲ ಖರ್ಚು ಮಾಡಿಸಿ ಮೋಲ್ಡ್ ಹಾಕ್ಸ್ಬೇಕಲ್ವಾ? ಮೆಟೀರಿಯಲ್ಸ್ ಎಲ್ಲ ಹಾಕ್ಸಿದ್ದೀನಿ, ಈಗ ರಜಾ ಬೇಕು ಅಂದ್ರೆ ಏನ್ರಿ ಮಾಡೋದು? ಸರ್, ಅದು ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ ಸರ್, ತುಂಬ ಸೀರಿಯಸ್ ಅಂತಿದ್ರು, ಅದಕ್ಕೆ. ಸುಮ್ಮನೆ ರೀ ಸಾಕು, ನೀವು ಅವ್ರ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡಿ. ಸಂಬಳ ಕೇಳೋಕ್ಕಾಗುತ್ತೆ, ಅದಕ್ಕೆ ತಕ್ಕ ಕೆಲಸ ಮಾಡೋಕ್ಕಾಗಲ್ವಾ? ನಾನು ಕಾಯ್ಕೊಂಡು ಕೂರೋಕ್ಕಾಗತ್ತಾ? ಕೆಲಸ ಮಾಡಬೇಕು ತಾನೆ ಸರ್. ಪಾಪ ಇದೊಂದ್ಸಲ ಬಿಡಿ ಸರ್, 2 ದಿನ ಅಂತೆ, ಸುಮ್ಮನೆ ರಜಾ ಕೇಳೋ ಮನುಷ್ಯ ಅಲ್ಲ ಸರ್. ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಏನ್ರಿ ನೀವು, ನಿಮಗೆ ನಾನು ಸಂಬಳ ಕೊಡ್ತಿರೋದಾ ಇಲ್ಲ ಅವ್ನು ಕೊಡ್ತಿರೋದಾ? ಯಾಕೆ ಸರ್ ಈಗ ಕೇಳ್ತಿದ್ದೀರಾ? ಮತ್ತೇನ್ರಿ ಮಾತಾಡ್ತೀರಿ, ಅವ್ನು ಪರ ವಹಿಸ್ಕೊಂಡು ಬರ್ತೀರಾ? ಹಾಸ್ಪಿಟ್ಲ್ ವಿಷಯ ಅಲ್ವಾ ಸರ್, ಅದಕ್ಕೆ ಹಾಗೆ ಹೇಳಿದೆ. ಆಮೇಲೆ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಹೋಗಿದ್ದಾರೆ ಸರ್. ಸಿಮೆಂಟ್ ಮುಟ್ಟೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ತಾರ್ಪಾಲ್ ಮುಚ್ಚಿದ್ದಾರೆ. ಇಟ್ಕೆನೂ ಎಷ್ಟು ಬೇಕೋ ಅಷ್ಟು ಇಟ್ಟು ಉಳಿದಿದ್ದೆಲ್ಲ ಒಂದು ಕಡೆ ಭದ್ರವಾಗಿ ಇಟ್ಟಿದ್ದಾರೆ ಸರ್. ಎಲ್ಲನೂ ಎಲ್ಲಿಡಬೇಕೋ ಅಲ್ಲಿ ಇಟ್ಟಿದ್ದಾರೆ ಸರ್. ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಪಾಪ ತಾಯಿಗೆ ಹುಷಾರಿಲ್ಲ ಅಂತಿದ್ದಾರೆ, 1-2 ದಿವಸ ಕಳಿಸ್ಕೊಡಿ ಸರ್. ಅಯ್ಯೋ, ಅವನಿಗಿಂತ ಜಾಸ್ತಿ ಗೋಲ್ಡ್ ನನಗೆ ನಿಮ್ಮದೇ ಆಯ್ತಲ್ರಿ ಮೇಸ್ತ್ರಿ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಅಪ್ಪ ಸದ್ಯ ಹಂಗೂ ಹಿಂಗೂ ರಜಾ ಕೊಟ್ರಲ್ಲ, ಸೀನಣ್ಣಗೆ ಫೋನ್ ಮಾಡಿ ತಿಳಿಸೋಣ.
ಅಣ್ಣ ಹೆಂಗೋ ಕನ್ವಿನ್ಸ್ ಮಾಡಿ ಒಪ್ಸಿದ್ದೀನಿ. ಇಲ್ಲಿದೇನು ನೀವು ತಲೆ ಕೆಡ್ಸ್ಕೊಬಿಡಿ. ಏನಿದ್ರು ನಿಮ್ಮ ತಾಯಿ ಕಡೆ ನೋಡಿ. ಹಾಗೇನಿಲ್ಲ ಬಿಡೋಣ, ಕಷ್ಟ ಸುಖ ಅಂದಮೇಲೆ ಒಬ್ರಿಗೊಬ್ರು ಆಗ್ಬೇಕಲ್ವಾ. ಓಕೆಪ್ಪ, ಥ್ಯಾಂಕ್ ಯು. ಇನ್ನೇನಾಗ್ಬೇಕು? ಈಗ ಆಗಿರೋದೇ ಸಾಲ್ದ? ನಾವೇನೋ ಒಂದು ಶುರು ಮಾಡೋಣ ಅನ್ಕೊಂಡಾಗ್ಲೇ ಈ ತರ ಎಲ್ಲ ಆಗ್ಬೇಕಾ? ಇವಾಗ ಆಗ್ತದ ಏನಾಯ್ತು ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ನೀನು? ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅಂಗಡಿ ಇನಾಗ್ರೇಷನ್ ಇಟ್ಕೊಂಡಿದೀವಿ, ಎಲ್ರೂ ಇನ್ವೈಟ್ ಮಾಡಿದ್ದೀವಿ. ಈಗ ಬೇರೆ ನಿಮ್ಮ ಅಜ್ಜಿಗೆ ಸೀರಿಯಸ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅನ್ನಕ್ ಬಂದೆ, ಆಗೋಯ್ತು ಅಂತ ಹೇಳಿಲ್ಲ. ಬಿಸ್ನೆಸ್ಗೆ ದುಡ್ಡು ಇನ್ವೆಸ್ಟ್ ಮಾಡಿದೀವಿ, ಟೈಮ್ ಇನ್ವೆಸ್ಟ್ ಮಾಡಿದೀವಿ. ಅಲ್ಲ ಹರಿ, ಅಜ್ಜಿ ಈಗಲೇ ಪ್ರಜ್ಞೆ ತಪ್ಪು ಬೀಳ್ಬೇಕಾ? ನಾವ್ ಏನೋ ಅನ್ಕೊಂಡ್ರೆ ಇನ್ನೇನೋ ಆಗತ್ತೆ. ಎಲ್ಲ ನಮ್ ಕರ್ಮ. ಬೇಬಿ ಪ್ಲೀಸ್, ಹೀಗೆಲ್ಲ ಆಗತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳು? ಏನು ಮಾಡೋಕ್ಕಾಗುತ್ತೆ? ನೋಡಿ, ನೀನು ಸ್ವಲ್ಪ ಕೂಲ್ ಆಗಿರು, ಟೆನ್ಷನ್ ಮಾಡ್ಕೋಬೇಡ. ಇನಾಗ್ಯುರೇಷನ್ನ ಒಂದೆರಡು ದಿನ ಮುಂದಕ್ಕೆ ಹಾಕೋಣ, ಆಮೇಲೆ ಪ್ಲ್ಯಾನ್ ಮಾಡೋಣ ಏನು ಮಾಡೋದು ಅಂತ.